ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 31 ಜುಲೈ ದಿನ ಮಾರ್ಕೆಟಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ಮಾರ್ಕೆಟ್ ಒಂದು ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ನಿನ್ನೆ ಟ್ರಂಪ್ ಅನೌನ್ಸ್ ಮಾಡಿದಂಥ ಟ್ಯಾರಿಫಿಂದ ಟ್ರಂಪ್ 25% ಟ್ಯಾರಿಫನ್ನು ಇಂಡಿಯಾದ ಮೇಲೆ ಹಾಕ್ತಾರೆ. ಸೊ ಈ ರೀಸನಿಂದ ಇವತ್ತು ಓಪನ್ ಆಗುವಾಗ ಮಾರ್ಕೆಟ್ ಒಂದು ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ನಾವು ನಿನ್ನೆ ಅನಾಲಿಸಿಸ್ ಮಾಡುವಾಗ ಈ ಟ್ಯಾರಿಫ್ನ ನ್ಯೂಸ್ ಇದ್ದಿರಲಿಲ್ಲ. ಸೊ ಹಾಗಾಗಿ ನಮ್ಮ ನಿನ್ನಿನ ವಿಡಿಯೋದ ಲೆವೆಲ್ಗಳು ಯಾವುದು ಇವತ್ತು ತುಂಬ ಮ್ಯಾಟರ್ ಆಗೋದಿಲ್ಲ. ಇದೊಂದು ಬಿಗ್ ಗ್ಯಾಪ್ ಡೌನ್ ಆಗುತ್ತೆ ನ್ಯೂಸ್ನ ಕಾರಣದಿಂದ. ಸೊ ಗ್ಯಾಪ್ ಡೌನ್ ಆದ ನಂತರ ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. 24,700 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಅಗೇನ್ ರೆಸಿಸ್ಟೆನ್ಸನ್ನು ಪಡ್ಕೊಳುತ್ತೆ, ಡೌನ್ ಬರುತ್ತೆ. ಬಟ್ ಮಾರ್ನಿಂಗ್ ಲೋ ಅನ್ನು ಹೋಲ್ಡ್ ಮಾಡುತ್ತೆ, ಒಂದು ಸ್ಟ್ರಾಂಗ್ ಅಪ್ಸೈಡ್ ರ್ಯಾಲಿಯನ್ನು ಮಾಡುತ್ತೆ. 24,900 ಬ್ರೇಕ್ ಮಾಡಿ 950 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಒಂದಷ್ಟು ರೆಸಿಸ್ಟೆನ್ಸನ್ನು ಪಡ್ಕೊಡುತ್ತೆ, ಡೌನ್ ಬರುತ್ತೆ. ಇಲ್ಲೊಂದು ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಶಾರ್ಪ್ ಡೌನ್ ಮೂವನ್ನು ಮಾಡಿಕೊಂಡು 24,760 750 ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಒಂದು ಸ್ಟ್ರಾಂಗ್ ಅಪ್ ಮೂವ್, ಹೈ ಲೆವೆಲ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಒಂದು ಆಲ್ಮೋಸ್ಟ್ 50% ರಿಟ್ರೇಸ್ಮೆಂಟನ್ನು ಮಾಡುತ್ತೆ. ಈ ಡೌನ್ನ 50% ರಿಟ್ರೇಸ್ಮೆಂಟನ್ನು ಮಾಡಿಕೊಂಡು ಡೌನ್ ಸೈಡಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಹಾಗಿದ್ರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಸೊ ಡೈಲಿ ಚಾರ್ಟಲ್ಲಿ ಒಂದು ಗ್ಯಾಪ್ ಡೌನ್ ಓಪನ್, ಒಂದು ಅಪ್ ಮೂವ್ನ ಕೊಡುತ್ತೆ. ಹೈ ಲೆವೆಲಲ್ಲಿ ರಿಜೆಕ್ಷನ್ ಆಗಿರೋದು ಇಲ್ಲಿ ತೋರ್ತಾ ಇರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಸೊ ಡೌನ್ ಬರ್ತಾ ಇತ್ತು, ಅಪ್ ಹೋಗುತ್ತೆ, ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ತಾ ಇತ್ತು, ಸ್ವಲ್ಪ ಅಪ್ ಮೂವ್ನ ಕೊಡುತ್ತೆ, ಹೈಯರ್ ಲೆವೆಲ್ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡುತ್ತೆ. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ಒಂದು ರಿಜೆಕ್ಷನ್ ಕ್ರಿಯೇಟ್ ಆಗುತ್ತೆ, ಒಂದು ವೀಕ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ಬೋದು. ಈ ಝೋನಲ್ಲಿ ಒಂದಷ್ಟು ಸೆಲ್ಲಿಂಗ್ ಬಂದಿರುವಂಥದ್ದು, ಅಥವಾ ಇಲ್ಲಿ ಒಂದಷ್ಟು ಬೈಯಿಂಗ್ ಪ್ರೆಜರ್ ಏನು ಬಂದಿತ್ತು. ಸೊ ಬೈಯರ್ಗಳು ಹೈಯರ್ ಲೆವೆಲ್ ಪ್ರಾಫಿಟನ್ನು ಬುಕ್ ಮಾಡ್ತಾರೆ. ಒಂದಷ್ಟು ಸೆಲ್ಲಿಂಗ್ ಪ್ರೆಜರಿಂದಾಗಿ ಪ್ರೈಸ್ ಡೌನ್ ಬಂದಿದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಈ ಹೈ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಸ್ವಿಂಗ್ ಪಾಯಿಂಟ್ ಆಗುತ್ತೆ. 24,950-60 ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಸ್ವಿಂಗ್ ಪಾಯಿಂಟ್ ಆಗುತ್ತೆ. ಸೊ ಈ ಸ್ವಿಂಗ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಇಲ್ಲಿ ಟ್ರೆಂಡ್ ಒಂದಷ್ಟು ಚೇಂಜ್ ಆಗುವಂಥ ಹಿಂಟ್ ಅನ್ನೋದು ಕೊಡುತ್ತೆ. ಯಾಕೆ, ಇವತ್ತು ಓಪನ್ ಆಗುತ್ತೆ ಅಂದರೆ ನೆಗೆಟಿವ್ ಸೆಂಟಿಮೆಂಟ್ ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸೊ ಅದು ನೆಗೆಟಿವ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡುತ್ತೆ. ಅದಾದ ನಂತರ ಬೈಯರ್ ಏನು ಮಾಡ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಓಪನ್ ಆದ ನಂತರ ಸೆಲ್ಲರ್ ಪ್ರೈಸನ್ನು ತುಂಬ ತೆಗೆದುಕೊಂಡು ಹೋಗಲಿಕ್ಕೆ ಫೇಲ್ ಆಗ್ತಾನೆ. ಸೊ ಅವನು ಒಂದಷ್ಟು ಶಾರ್ಟ್ ಪೊಸಿಷನನ್ನು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಶಾರ್ಟ್ ಪೊಸಿಷನ್ ಏನು ಬಿಲ್ಡ್ ಮಾಡಿರ್ತಾರೆ, ಅವರು ಒಂದಷ್ಟು ಬುಕ್ಕಿಂಗನ್ನು ಮಾಡ್ತಾರೆ. ಸೊ ಈ ಝೋನಲ್ಲಿ, ಈ ಲೋವರ್ ಲೆವೆಲಲ್ಲಿ ಬೈಯರ್ ಒಂದಷ್ಟು ಹೊಸ ಫ್ರೆಶ್ ಬೈಯಿಂಗನ್ನು ಇನಿಷಿಯೇಟ್ ಮಾಡಿರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪ್ರೈಸ್ ಅಪ್ ಹೋಗುತ್ತೆ. ಸೊ ಅಪ್ ಹೋದಂಥ ಪ್ರೈಸ್ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ. ಅಂದರೆ ಇಲ್ಲಿ ಹೈಯರ್ ಲೆವೆಲಲ್ಲಿ, ಲೋವರ್ ಲೆವೆಲ್ಗಳಲ್ಲಿ ಬಂದಂಥ ಬೈಯರ್ಗಳು ಹೈಯರ್ ಲೆವೆಲಲ್ಲಿ ಬುಕ್ಕನ್ನು ಮಾಡ್ಕೊಂಡಿರ್ಬೋದು, ತನ್ನ ಬೈ ಪೊಸಿಷನನ್ನು ಎಕ್ಸಿಟ್ ಮಾಡಿರ್ಬೋದು. ಅದೇ ರೀತಿ ಈ ಝೋನಲ್ಲಿ ಒಂದಷ್ಟು ಸೆಲ್ಲರ್ಗಳಿಗೆ ಈ ಪ್ರೈಸ್ ಅಟ್ರಾಕ್ಟಿವ್ ಆಗಿ ತೋರಿ ಇಲ್ಲಿ ಸೆಲ್ ಮಾಡಿರ್ಬೋದು. ಆ ರೀಸನಿಂದ ಪ್ರೈಸ್ ಇಲ್ಲಿ ಡೌನ್ ಸೈಡ್ ಬಂದಿದೆ, ಹೈಯರ್ ಲೆವೆಲಲ್ಲಿ ಒಂದಷ್ಟು ರಿಜೆಕ್ಷನ್ ಕ್ರಿಯೇಟ್ ಆಗಿದೆ. ಸೊ ಒಂದು ಡೌನ್ ಟ್ರೆಂಡಲ್ಲಿತ್ತು, ಸೊ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇರುತ್ತೆ. ಸೊ ಈ ಝೋನ್ಗೆ ಬಂದಾಗ ಸೆಲ್ಲರ್ಗಳಿಗೆ ಮೇ ಬಿ ಫ್ರೆಶ್ ಶಾರ್ಟನ್ನು ಮಾಡಲಿಕ್ಕೆ ಇದು ಬೆಟರ್ ಪ್ರೈಸ್ ಅಂತ ಅನಿಸಿರ್ಬೋದು. ಸೊ ಹಾಗಾಗಿ ಒಂದಷ್ಟು ಸೆಲ್ಲಿಂಗ್ ಇಲ್ಲಿ ಕ್ರಿಯೇಟ್ ಮಾಡಿರ್ಬೋದು. ಸೊ ಹಾಗೆ ಪ್ರೈಸ್ ಡೌನ್ ಬಂದಿದೆ. ಸೊ ಹಾಗಾಗಿ ಈ ಝೋನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. 24,950-60 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆದಾಗ ಟ್ರೆಂಡಲ್ಲಿ ಒಂದಷ್ಟು ಚೇಂಜಸ್ ಬರ್ಬೋದು, ಮೊಮೆಂಟಮ್ ಅಪ್ ಸೈಡ್ ಶಿಫ್ಟ್ ಆಗ್ಬೋದು. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಈ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಈ ಕಂಪ್ಲೀಟ್ ಡೌನ್ ಮೂವ್ನ ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಇದರ ರಿಟ್ರೇಸ್ಮೆಂಟನ್ನು ತೆಗೆಯೋದಾದರೆ ಎಕ್ಸಾಕ್ಟ್ಲಿ ಇವತ್ತು 50% ರಿಟ್ರೇಸ್ಮೆಂಟ್ಗೆ ರೀಚ್ ಆಗುತ್ತೆ. ಇದೊಂದು 50% ರಿಟ್ರೇಸ್ಮೆಂಟ್ ಝೋನ್ ಆಗುತ್ತೆ. ನಿನ್ನೆ ಕೂಡ ಈ ಲೆವೆಲ್ನ ಬಗ್ಗೆ ಒಂದು ಮಾತಾಡಿದ್ವಿ ನಾವು ಅನಾಲಿಸಿಸ್ ವಿಡಿಯೋದಲ್ಲಿ. ಸೊ ಅಲ್ಲಿ ರಿಜೆಕ್ಟ್ ಆಗುತ್ತೆ, ಅಲ್ಲಿಂದ ಡೌನ್ ಬಂದಿದೆ. ಸೊ ಹಾಗಾಗಿ ಈ ಝೋನಲ್ಲಿ ಒಂದಷ್ಟು ಸೆಲ್ಲಿಂಗ್ ಮಾಡಿದವರಿಗೆ ಸೊ ಅಗೇನ್ 50% ರಿಟ್ರೇಸ್ಮೆಂಟ್ ಕೊಟ್ಟಾಗ ಇದು ಅಗೇನ್ ಒಂದು ಫ್ರೆಶ್ ಶಾರ್ಟ್ ಮಾಡುವಂಥ ಲೆವೆಲ್ ಅನಿಸಿರ್ಬೋದು. ಸೊ ಹಾಗಾಗಿ ಒಂದಷ್ಟು ಶಾರ್ಟನ್ನು ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಇಲ್ಲಿ ಬೈ ಮಾಡಿದವರು ಎಕ್ಸಿಟನ್ನು ಮಾಡಿರ್ಬೋದು. ಇಲ್ಲಿ ಲಾಂಗ್ ಅನ್ವೈಂಡಿಂಗ್ ಆಗಿರ್ಬೋದು. ಹಾಗಾಗಿ ಒಂದಷ್ಟು ಡೌನ್ ಬಂದಿದೆ. ಸೊ ಇವತ್ತಿನ ರಿಟ್ರೇಸ್ಮೆಂಟನ್ನು ನಾವು ನೋಡೋದರೆ, ಸೊ ಇವತ್ತಿನ ಅಪ್ ಮೂವ್ ಹಾಗೆ ಇವತ್ತಿನ ಲೋ ಹಾಗೆ ಹೈಯನ್ನು ನಾವು ಕನೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ 61.8% ರಿಟ್ರೇಸ್ಮೆಂಟ್ಗೆ ಬಂದು ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು. ಸೊ ಆಲ್ಮೋಸ್ಟ್ ಮೋರ್ ದೆನ್ 50%ಅನ್ನು ಇವತ್ತಿನ ಅಪ್ ಮೂವ್ ಅನ್ನೋದು ಕವರ್ ಮಾಡುತ್ತೆ ಅಂತ ಹೇಳ್ಬೋದು. ಹೈಯರ್ ಲೆವೆಲ್ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂದಿದೆ, ಅದೇ ರೀಸನಿಂದ ಪ್ರೈಸ್ ಈ ರೀತಿ ಡೌನ್ ಬಂದಿರಲಿಕ್ಕೆ ಕಾರಣ. ಶಾರ್ಪ್ ಆಗಿ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಅಗೇನ್ ಆಗಲೇ ಹೇಳಿದಾಗೆ ಇವತ್ತಿನ ಹೈ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. 24,950 ಅಂತ ನಾವು ಟ್ರೀಟ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಸೊ ಇನ್ ಕೇಸ್ ನಾನೇನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, ಒಂದು ಅಪ್ ಮೂವ್ನ ಕೊಡ್ತು ಅಂತೇಳಿ ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡ್ತು, ಅಗೇನ್ ಒಂದು ನೆಗೆಟಿವ್ ಪ್ರೈಸ್ ಆಕ್ಷನ್ ಮಾಡ್ತು ಅಂತೇಳಿ ಅಗೇನ್ ಪ್ರೈಸ್ ಡೌನ್ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿ ಫ್ಲಾಟ್ ಓಪನ್ ಆಗಿ ಈ ಝೋನ್ಗಿಂತ ಕೆಳಗಡೆನೇ ಸೆಷನ್ ಆಗ್ತಿತ್ತು, ಡೌನ್ ಬರ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು 25,600-620 ಝೋನ್ ಏನಾಗುತ್ತೆ. ಸೊ ಈ ಸ್ವಿಂಗ್ ಝೋನ್ ಏನಾಗುತ್ತೆ, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಸೊ ಇವತ್ತಿನ ಲೋ
ಹಾಗೆ ಇವತ್ತಿನ ಹೈ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ, ನೆಕ್ಸ್ಟ್ ಟ್ರೆಂಡನ್ನು ಡಿಸೈಡ್ ಮಾಡ್ಲಿಕ್ಕೆ ಅಂತ ಹೇಳ್ಬೋದು. ಸೊ ಇವತ್ತು ಗ್ಯಾಪ್ ಡೌನ್ ಓಪನ್ ಆದಂದ್ರೆ ಬೈರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಹೈ ಲೆವೆಲ್ ಅಗೇನು ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂದು ಪ್ರೈಸ್ ಡೌನ್ ಬರುತ್ತೆ. ಸೊ ಹಾಗಾಗಿ ಈ ಝೋನ್ ಬ್ರೇಕ್ ಆದಾಗ ಕ್ಲಿಯರ್ ಆದೊಂದು ಟ್ರೆಂಡ್ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ಈ ಝೋನ್ ಅಪ್ಸೈಡಲ್ಲಿ ಬ್ರೇಕ್ ಆಯಿತು ಅಂತೇಳಿ ಮೊಮೆಂಟಮಲ್ಲಿ ಪಾಸಿಟಿವ್ ಕಡೆ ಟರ್ನ್ ಆಗಿ ಪ್ರೈಸ್ ಅಪ್ಸೈಡ್ ಹೋಗುವಂಥ ಪ್ರಯತ್ನ ಆಗುತ್ತೆ. ಇನ್ ಕೇಸ್ ಡೌನ್ ಸೈಡ್ ಬಂತು ಅಂತೇಳಿ ಈ ದಿನ ಬಂದಂಥ ಬೈಯರ್ಗಳಲ್ಲಿ ಸ್ಟ್ರೆಂತ್ ಇರಲಿಲ್ಲ, ಅವರು ಶಾರ್ಟ್ ಟರ್ಮ್ ಬೈಯರ್ಗಳು ಇಂಟ್ರಾಡೇಲಿ ಒಂದಷ್ಟು ಬೈಯಿಂಗನ್ನು ಮಾಡಿಕೊಂಡು ಪ್ರಾಫಿಟನ್ನು ಬುಕ್ ಮಾಡಿದರು ಅಂತ ಇದರ ಅರ್ಥ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂಸ್ ಆದ ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ನಾಳೆಗೆ CPR ಅನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ನ್ಯಾರೋ CPR ಕ್ರಿಯೇಟ್ ಆಗಿರುವಂಥದ್ದು. ಈ CPR ಝೋನ್ ಎಲ್ಲಿ ಬರ್ತಾ ಇದೆ? ಸೊ 24,770ರಿಂದ 790, 800 ಝೋನ್ ಮಧ್ಯೆ ಬರ್ತಾ ಇದೆ. ಸೊ ಹಾಗಾಗಿ ಈ CPR ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಿತ್ತು ಅಂದರೆ ಒಂದಷ್ಟು ನೆಗೆಟಿವ್ ಮೂವನ್ನು ನೋಡ್ಬೋದು. ಬಟ್ ಮೇಜರ್ ಇರುವಂಥ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಝೋನನ್ನು ನಾವು ನೋಡಿದ್ರೆ ಇವತ್ತಿನ ಹೈ ಹಾಗೆ ಲೋ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಸೊ ಆ ಝೋನ್ ಹತ್ರ ಯಾವ ರೀತಿ ಪ್ರೈಸ್ ಆಕ್ಷನ್ ನಾಳೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. 24,600ರಿಂದ 630 ಅಂತ ನಾವು ಟ್ರೀಟ್ ಮಾಡ್ಬೋದು. ಲೋವರ್ ಲೆವೆಲಲ್ಲಿ ಇರುವಂಥ ಡೌನ್ ಸೈಡ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಸೊ ಇದೆರಡು ಇಂಪಾರ್ಟೆಂಟ್ ಆದ ಝೋನನ್ನು ನೆಕ್ಸ್ಟ್ ನಾವು ವಾಚ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಸೊ ಇವತ್ತು ಹೈಯೆಸ್ಟ್ ಪುಟ್ಟಲ್ಲಿ ಅಡಿಷನ್ ಆಗಿದೆ. ಹೈಯರ್ ಲೆವೆಲ್ಲಿ 25,000ದಲ್ಲಿ ಹೈಯೆಸ್ಟ್ ಕಾಲರ್ ರೈಟಿಂಗ್ ಇದೆ. ನೆಕ್ಸ್ಟ್ 24,900 ಸೊ 24,800 ಕೂಡ ಇದೆ. ಸೊ 950 ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆದಾಗ ಏನಾಗುತ್ತೆ? ಸೊ ಇದರಷ್ಟಲ್ಲಿ ಕವರಿಂಗ್ ಬರುತ್ತೆ 2 ಸ್ಟ್ರೈಕಲ್ಲಿ, ಆಗ ಒಂದಷ್ಟು ಮೊಮೆಂಟಮನ್ನು ಅಪ್ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ 800ಕ್ಕಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದೆ, ಅದೊಂದಷ್ಟು ನೆಗೆಟಿವ್ ಆಗ್ಬೋದು. 750, 700ಕ್ಕಿಂತ ಕೆಳಗಡೆ ಬಂತು ಅಂತ ಹೇಳಿ 800ರಲ್ಲಿ ಒಂದಷ್ಟು ಹೈಯೆಸ್ಟ್ ಪುಟ್ ರೇಟಿಂಗ್ ಇರುವಂಥದ್ದು. ಸೊ ಅದು ನೆಗೆಟಿವ್ ಆಗುತ್ತೆ. ಹಾಗೆ 700ರಲ್ಲಿ ಕೂಡ ಒಂದಷ್ಟು ಪುಟ್ ರೇಟಿಂಗ್ ಇದೆ. ಲೋವರ್ ಲೆವೆಲ್ಲಿ ಒಂದಷ್ಟು ಪುಟ್ ರೇಟಿಂಗ್ ಆ್ಯಸ್ ಆಫ್ ನೌ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ಹೈ ಹಾಗೆ ಲೋ ಝೋನ್ಗಳನ್ನು ನಾವು ವಾಚ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಡೇ ತುಂಬ ದೊಡ್ಡ ಡೇ ಆಗಿರೋದ್ರಿಂದ ಆ್ಯಸ್ ಆಫ್ ನಾವು ಇಲ್ಲಿ 600ರಲ್ಲಿ 700ರಲ್ಲಿ ಒಂದಷ್ಟು ರೈಟಿಂಗ್ ಇದೆ. ಸೊ ಹಾಗಾಗಿ ಈ 2 ಝೋನ್ಗಳನ್ನು ನಾವು ವಾಚ್ ಮಾಡಬೇಕು ನಾಳೆ ಟ್ರೇಡಿಂಗ್ ಸೆಷನಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.